ವೀರಗಗ್ಗಾದ ರಾಜ್ಯ ಮುಖ್ಯಮಂತ್ರಿಗಳ ಪಾಲಿಗೆ ಅಜ್ಜಯ್ಯ. ಅದೇ ಅಜ್ಜಯ್ಯ ಫೋಟೋಗೆ ನಮಸ್ಕರಿಸಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದಂತಹ ಡಿಕೆ ಶಿವಕುಮಾರ್ ಮಠಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅದರಲ್ಲೂ ಕಾಡಸಿದ್ದೇಶ್ವರ ಗವಿಯಲ್ಲಿರುವಂತಹ ಆ ಗವಿಯಲ್ಲಿ 20 ನಿಮಿಷದ ಕಾಲ ಅವರು ಮಾಡಿದಂತಹ ಪೂಜೆ ಇದೆಯಲ್ಲ, ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಅಜ್ಜಯ್ಯನ ಮಠದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಿಶೇಷ ಪೂಜೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಅಜ್ಜಯ್ಯನ ಗದ್ದುಗೆ ದರ್ಶನ. ಪ್ರಯತ್ನ ಫಲಿಸದಿದ್ದರೂ ಪ್ರಾರ್ಥನೆ ಫಲಿಸುತ್ತದೆ. ಹಠ ಕಾಯದಿದ್ದರೂ ಗುರು ಕಾಯುವನು. ನನ್ನದು ಭಕ್ತನಿಗೂ ಭಗವಂತನಿಗೂ ಇರುವ ಸಂಬಂಧ. ಅಪಾರ ದೈವ ಭಕ್ತರಾಗಿರುವ ಡಿಕೆ ಶಿವಕುಮಾರ್ ಇದು ಆಗಾಗ ಹೇಳುವ ಮಾತು. ಇತ್ತೀಚೆಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅಜ್ಜಯ್ಯನ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇಷ್ಟೆಲ್ಲ ಭಕ್ತಿ ಭಾವ ಹೊಂದಿರುವ ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ನಿನ್ನೆ ಅಜ್ಜಯ್ಯನ ಗದ್ದುಗೆ ದರ್ಶನ ಪಡೆದಿದ್ದಾರೆ. ಗವಿಯೊಳಗೆ 10 ನಿಮಿಷಗಳ ಕಾಲ ಧ್ಯಾನ, ವಿಶೇಷ ಆರಾಧನೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನಕೆರೆಯಲ್ಲಿ ಇರುವ ಕಾಡಸಿದ್ದೇಶ್ವರ ಮಠಕ್ಕೆ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಭೇಟಿ ನೀಡಿದ್ರು. ಮಠಕ್ಕೆ ಬರ್ತಾ ಇದ್ದಂತೆ ನೇರವಾಗಿ ತೋಟದಲ್ಲಿ ಇರುವ ಗವಿ ಮಂಟಪದ ಬಳಿ ತೆರಳಿದ ಸಿಎಂ ಗವಿಯೊಳಗೆ 20 ನಿಮಿಷಗಳ ಕಾಲ ಸ್ವಾಮೀಜಿ ಮಾರ್ಗದರ್ಶನದಂತೆ ಪೂಜೆ ಮಾಡಿದ್ರು. ಅಷ್ಟೋತ್ತರ ಮಂತ್ರ ಪಠಿಸಿದ್ರು. ಬಳಿಕ ಧ್ಯಾನ ಮಾಡಿದ್ರು. ಈ ವೇಳೆ ಮಠದ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿ ಬಿಟ್ಟು ಬೇರೆ ಯಾರಿಗೂ ಅಲ್ಲಿ ಪ್ರವೇಶ ಇರಲಿಲ್ಲ. ಅದಾದ ಬಳಿಕ ಕಾಡಸಿದ್ದೇಶ್ವರ ಮೂಲ ಗದ್ದುಗೆಗೆ ಬಂದು ಪೂಜೆ ಸಲ್ಲಿಸಿದ್ರು. ಗವಿಯಲ್ಲಿ ಪೂಜೆ ನಂತರ ದೇವಾಲಯ ಆವರಣದಲ್ಲಿ ಇದ್ದ ಆನೆ ಲಕ್ಷ್ಮಿ ಆಶೀರ್ವಾದ ಪಡೆದ ಸಿಎಂ ಈಡುಗಾಯಿ ಹೊಡೆದು ಭಕ್ತಿ ಸಮರ್ಪಿಸಿದ್ರು. ಕೆಲಕಾಲ ಮಠದ ಆವರಣದಲ್ಲಿ ಓಡಾಡಿದ್ರು. ಬಳಿಕ ಗುರುಭವನಕ್ಕೆ ತೆರಳಿ ಕರಿವೃಷಭ ದೇಶಿಕೇಂದ್ರ ಶ್ರೀಗಳ ಜೊತೆ 1 ಗಂಟೆ ಕಾಲ ಚರ್ಚಿಸಿದ್ರು. ನಾನು ಸಿಎಂ ಆಗಿ ಬಂದಿಲ್ಲ, ಭಕ್ತನಾಗಿ ಬಂದಿದ್ದೇನೆ ಎಂದ ಡಿಕೆ ಶಿವಕುಮಾರ್. ಪೂಜೆ ಬಳಿಕ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್, ನನಗೂ ಸೇರಿದಂತೆ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದೇನೆ. ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠಕ್ಕೆ ನಾನೇನು ಹೊಸಬನಲ್ಲ. 25 ವರ್ಷದಿಂದ ನಾನು ಕಾಡಸಿದ್ದೇಶ್ವರ ಮಠಕ್ಕೆ ಬರುತ್ತಿದ್ದೇನೆ ಎಂದರು. ಕಾಡಸಿದ್ದೇಶ್ವರ ಮಠಕ್ಕೆ ನಾನೇನು ಹೊಸಬನಲ್ಲ. ಎಷ್ಟು ಸತಿ ಬಂದಿದೆಯೋ ನನಗೆ ಗೊತ್ತಿಲ್ಲ. ಎಷ್ಟು ಸತಿ ಬಂದಿದ್ದೀನಿ. ನಾನು ಇಲ್ಲಿಗೆ ಬಂದು ನನ್ನ ಸೇವೆ ಮಾಡಿ ನನ್ನ ಮಾರ್ಗದರ್ಶನವನ್ನು ಪಡ್ಕೊಂಡು ನನಗೆ ರಾಜ್ಯಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ಅನೇಕ ಸಂದರ್ಭದಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದೇನೆ. ನಾನು ಸಿಎಂ ಆಗಿ ಇಲ್ಲಿಗೆ ಬಂದಿಲ್ಲ. ಚೀಫ್ ಮಿನಿಸ್ಟರ್ ನೆಕ್ಸ್ಟ್. ಮೊದಲು ಭಕ್ತನಿಗೂ ಭಗವಂತನಿಗೂ ಇರುವ ಸಂಬಂಧ ಇದು. ನಾನು ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಎಲೆಕ್ಷನ್ ಮುಂಚಿತವೂ ಬಂದಿದ್ದೀನಿ, ಆದ್ಮೇಲೂ ಬಂದಿದ್ದೀನಿ, ಅಧಿಕಾರ ಸಿಕ್ಕಿದ ಮೇಲೂ ಬಂದಿದ್ದೀನಿ, ಎಲ್ಲ ಸಂದರ್ಭದಲ್ಲೂ ಬಂದಿದ್ದೀನಿ. ಈಗೂ ಕೂಡ ಅದೇ ರೀತಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ. ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಪಾಯಿಂಟ್. ಈ ಮಟ್ಟದಲ್ಲಿ ಯಾವಾಗಲೂ ಕೂಡ ನಾನೊಬ್ಬ ಭಕ್ತ. ಸೊ ಭಕ್ತನಿಗೂ ಭಗವಂತನಿಗೂ ಇರೋ ಸಂಬಂಧ ಇಲ್ಲಿ ಒಳಗಡೆ ಇದೆ. ಕಾಡುಸಿದ್ದೇಶ್ವರ ದೇವಾಲಯಕ್ಕೆ ಭೇಟಿಗೂ ಮುನ್ನ ಸಿಎಂ ಡಿಕೆ ಶಿವಕುಮಾರ್ ಮಲ್ಲಘಟ್ಟದ ಕೆರೆಯಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿಯ ಗಂಗಾಧರೇಶ್ವರ ದರ್ಶನ ಪಡೆದ್ರು. ತಮ್ಮ ನೂತನ ಮನೆಯ ಗೃಹ ಪ್ರವೇಶಕ್ಕೆ ಮಲ್ಲಘಟ್ಟ ಕೆರೆಯ ನೀರನ್ನ ಕೊಂಡೊಯ್ದು ಶುದ್ಧೀಕರಿಸಿದ್ದನ್ನ ಈ ವೇಳೆ ಸಿಎಂ ಸ್ಮರಿಸಿದ್ರು. ಈ ಭಾಗದ ಅಭಿವೃದ್ಧಿಗೆ 35 ಕೋಟಿ ಮೊತ್ತದ ಯೋಜನೆ ರೂಪಿಸಿರುವುದಾಗಿ ಹೇಳಿದ್ರು. ಬಹಳ ಐತಿಹಾಸಿಕವಾದಂಥ ಪವಿತ್ರವಾದಂಥ ಸ್ಥಳ. ಈ ನೀರನ್ನು ನನ್ನ ಮನೆಗೆ ಕೂಡ ನಾನು ಗೃಹ ಪ್ರವೇಶ ಮಾಡಿದಾಗ 5 ಕಡೆ ನೀರು ತೆಗೆದುಕೊಂಡು ಹೋಗಿದ್ದೆ. ಅದರಲ್ಲಿ ಈ ಕೆರೆ ಕೂಡ. ಈ ಭಾಗದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಆಧ್ಯಾತ್ಮಿಕತೆಗೆ ಅನುಸಾರವಾಗಿ ತಾವು ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೂ ಸ್ಪಷ್ಟನೆ ನೀಡಿದ ಸಿಎಂ, ನಾವು ಧರ್ಮ ಬಿಟ್ಟರೂ ಧರ್ಮ ನಮ್ಮನ್ನ ಬಿಡುವುದಿಲ್ಲ ಎಂದರು. ನಮ್ಮ ರಾಜ್ಯದಲ್ಲಿ ನಾವು ತಳ್ಳಕ್ಕಾಗ್ತದ? ನನ್ನ ಹೆಸರು ಬದಲಾವಣೆ ಮಾಡ್ಕೋಕ್ಕಾಗ್ತದ? ಧರ್ಮನ ಬಿಡೋಕ್ಕಾಗ್ತದ? ನೀವು ಧರ್ಮ ಬಿಟ್ಟರು ಅಂದ್ರೆ ಧರ್ಮ ಬಿಡೋಕ್ಕಾಗಲ್ಲ. ಯಾವುದೇ ಧರ್ಮದವ್ರಿಗೆ ಒಂದು ರಾಜ್ಯಕ್ಕೆ ಹಿತಕ್ಕಾಗಲಿ ಅಂಥೇಳಿ ನಾವು ಒಂದು ಜವಾಬ್ದಾರಿನ ತೆಗೆದುಕೊಂಡಾಗ ಎಲ್ಲರೂ ಕೂಡ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ನಾವು ತೆಗೆದುಕೊಳ್ಬೇಕು. ಆ ಕೆಲಸನ ನಾನು ಮಾಡಿದ್ದೇನೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರ ಪೂಜೆ ಕುರಿತಂತೆ ಪ್ರತಿಕ್ರಿಯಿಸಿದ ಕಾಡಸಿದ್ದೇಶ್ವರ ಮಠದ ಕರಿವೃಷಭ ಶಿವಯೋಗೀಶ್ವರ ಸ್ವಾಮೀಜಿ, ರಾಜ ಸಾಕ್ಷಾತ್ ದೇವತಾ ಅನ್ನೋ ಹಾಗೆ ರಾಜ್ಯದ ದೊರೆ ದೇವರ ಸಮಾನ. ಡಿಕೆ ಶಿವಕುಮಾರ್ ಉತ್ತಮ ಕೆಲಸ ಮಾಡುತ್ತಾರೆ ಎಂದು ಆಶೀರ್ವದಿಸಿದ್ರು. ಕ್ಷೇತ್ರದ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವರು ಜಯಶೀಲರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ರೈತರು, ವರ್ತಕರು ಮತ್ತು ರಾಜಕೀಯ ಮುತ್ಸದ್ದಿಗಳು, ಸೈನಿಕರು, ಬಡವರ ಆಧಾರಿಯಾಗಿ ಪರಿಪೂರ್ಣವಾಗಿರ್ತಕ್ಕಂಥ ದೇಶದ ಆಳ್ವಿಕೆಯಲ್ಲಿ
ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಅವರಿದ್ದಾರೆ ಅಂತಕ್ಕಂಥ ಆಶೀರ್ವಾದನ ದಯಪಾಲಿಸ್ತಾ ಇದ್ದೇನೆ. ನೊಣವಿನ ಕೆರೆಗೆ ಬರುವ ದಾರಿ ಮಧ್ಯೆ ಸಿಎಂಗೆ ಅಲ್ಲಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿತು. ಕುಣಿಗಲ್, ತುರುವೇಕೆರೆ ಪಟ್ಟಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಘೋಷಣೆ ಕೂಗಿ ಹೂವಿನ ಹಾರ ಹಾಕಿದ್ರು. ಶಾಸಕರುಗಳಾದ ಟಿಬಿ ಜಯಚಂದ್ರ, ಶಿವಲಿಂಗೇಗೌಡ, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ತಿಪಟೂರು ಶಾಸಕ ಷಡಾಕ್ಷರಿ, ಕುಣಿಗಲ್ ಶಾಸಕ ರಂಗನಾಥ್ ಸೇರಿದಂತೆ ಹಲವರು ಸಿಎಂಗೆ ಸಾಥ್ ನೀಡಿದ್ರು. ಜಗದೀಶ, ಟಿವಿ9 ತುಮಕೂರು.